ಸ್ವಲ್ಪ ಭಾಷೆಯಲ್ಲಿ ಸ್ವಲ್ಪ ತೊಂದರೆ ಇತ್ತು. ಇವಾಗ ಸ್ವಲ್ಪನೇ ಕಲ್ತ್ಕೊಂಡಿದ್ದೀನಿ. ಅಲ್ಲಿ ಬೆಳಗ್ಗೆ ಇಲ್ಲ 4-5 ಗಂಟೆಗೆ ಹೇಳ್ತಾ ಇದ್ದೆ, ಅಲ್ಲಿ 6 ಗಂಟೆಗೆ ಎದ್ದರೆ 1 ಗಂಟೆ ಹಿಂದಿ ಕಲಿಯೋದಕ್ಕೆ ಇಂದ ಪ್ರಾರಂಭ ಮಾಡಿದ್ದೀನಿ. ಇನ್ನು 6 ತಿಂಗಳಲ್ಲಿ ವಿಧಾನಸಭೆ ಪಾರ್ಲಿಮೆಂಟ್ನಲ್ಲೇ ಹಿಂದಿಲೇ ಮಾತಾಡ್ತೀನಿ. ಅವ್ರ ಮನಸ್ಸನ್ನು ಗೆಲ್ತೀನಿ. ಕಾಮಗಾರಿ ಕಳಪೆ ಆಗಿದೆ ಅಂತ ದೂರು ನನಗೂ ಕೂಡ ಬಂದಿದೆ. ದಿಶಾ ಮೀಟಿಂಗ್ನಲ್ಲಿ ನಮ್ಮೆಲ್ಲ ಸದಸ್ಯರು ಬರ್ತಾ ಇದ್ದಾರೆ, ಅವ್ರು ಚರ್ಚೆ ಮಾಡ್ತೀವಿ. ಮೊದಲಂಗಿಲ್ಲ, ಇವಾಗ ನಮ್ಮಲ್ಲಿ ಇವೆಲ್ಲವೂ ಕೂಡ ಇದಕ್ಕೋಗ್ತದೆ. ಯಾವುದದು ಅಲ್ಲಪ್ಪ, ಈ ರಿಪೋರ್ಟ್ ಇದು ಪ್ರೊಸೀಡಿಂಗ್ಸ್ ಎಲ್ಲನೂ ಕೂಡ ಅದೇನಂತ ಅದಕ್ಕೆ ನೀತಿ ಆಯೋಗಕ್ಕೆ ಹೋಗ್ತದೆ. ನೀತಿ ಆಯೋಗಕ್ಕೆ ಹೋಗ್ತದೆ. ಅದರ ಅಧ್ಯಕ್ಷರು ಸನ್ಮಾನ್ಯ ಪ್ರಧಾನಮಂತ್ರಿಗಳು. ವಿಸ್ತಾರ ಅದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳು. ಕೇವಲ ಕರ್ನಾಟಕನೇ ಅಲ್ಲ, ರಾಷ್ಟ್ರದ ಎಲ್ಲ ಭಾಗಗಳನ್ನು ಕೂಡ ಅವ್ರದ್ದೇ ಆದಂಥ IAS ಆಫೀಸರ್ಗಳನ್ನ ಮತ್ತೊಬ್ಬರನ್ನ ಹಾಕಿ ಅಲ್ಲಲ್ಲೇ ರ್ಯಾಂಡಮ್ ಆಗಿ ಅವರೇ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ತುಮಕೂರು ಕೂಡ ಸೇರ್ತದೆ. ಇನ್ನೊಂದು ನಿಮಗೆ ಸೋಮಣ್ಣನ ನಾಳೆ ಸಾಯಂಕಾಲ ಮಲೇಷ್ಯಾದ ಪ್ರಧಾನಿಗಳು ದೆಹಲಿಗೆ ಬರ್ತಾ ಇದ್ದಾರೆ. ಅವರ ಇನ್ಚಾರ್ಜನ್ನು ನನಗೆ ಹಾಕಿದ್ದಾರೆ. ಹಾಗೆ ಯಾಕೆ ಹಾಕಿದ್ರೆ ನನಗೆ ಗೊತ್ತಿಲ್ಲ. ನಾನು ಕೇಳಿದೆ ಭಾಷಾ का प्रॉब्लम है ಅಂತ. भाषा का प्रॉब्लम ही नहीं, क्या भी नहीं, आज चलिए बात कीजिए, कैसा होता है क्या होता है बाद में देखेंगे, आपका काम आप कीजिए, जाइए आप ऑफिस का किधर होने का जाइए. इसलिए आप सबको भी मैं रिक्वेस्ट करता हूँ, थोड़ा सोमण्णा वो काम वाला है, वो काम वाले ना थोड़ा आप भी थोड़ा मेहरबानी कीजिए. आप मेजबानी नहीं किए तो किधर वोटर्स है था, वोटर्स को क्या किए मैं ये करने का होता है. मेरा विनम्र विनंती है, आप सब क्या तो भी थोड़ा वैसा होने का सभी गरम मसाले दाल को ये करने का नहीं छोड़िए. अभिवृद्धि देखिए. तुमकूर एक बड़ा 32 डिस्ट्रिक्ट में नंबर 1 डिस्ट्रिक्ट होने का मेरा क्या 45 ईयर्स का मेरा काम है, मेरा अनुभव है. मैं कैसा बेंगलुरु में काम कर वो सभी इधर समर्पण करने का आप तो भी थोड़ा मेहरबानी कीजिए. थैंक यू वेरी मच. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.